ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ನನ್ನ ಮೊದಲನೆಯ ವ್ಲಾಗ್. ನಾನು ನಿನ್ನೆ ತಾನೇ ನನ್ನ ಇಂಟ್ರೊಡಕ್ಷನ್ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ನಾನು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನನ್ನ ಮಗ ಹೇಳ್ದೆ 7:30 ಅವನು ಎದ್ದುಬಿಡ್ತಾನೆ. ಎದ್ದಿದ ತಕ್ಷಣ ಅವನಿಗೆ ಅಮ್ಮ ಬೇಕು, ಅಮ್ಮ ಅಂತ ಕೇಳ್ತಿದ್ದ. ಹೋಗ್ಬಿಟ್ಟು ಅವನ್ನ ಎತ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸ್ತಿದ್ದೆ. ಅಷ್ಟರಲ್ಲಿ ಅವ್ನು ನನ್ನ ಮುಖನೇ ನೋಡಿ, ಏನು ಅಮ್ಮ ಹೇಗೆ ಮಾಡ್ತಿದ್ದಾಳಲ್ಲ ಅಂತೇಳಿ. ಅಷ್ಟರಲ್ಲಿ ಅವ್ರ ಮಾವ ಬಂದು ಮತ್ತೆ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಅವರು ಬೆಳಗ್ಗೆ ಎದ್ದು ಬಂದು ನನ್ನ ಮಗನ ಮಾತಾಡ್ಸಿದ್ರೇ ಸಮಾಧಾನ. ಬೆಳಗ್ಗೆ ಬೇಗ ಬಂದು ಅವನ್ನ ಮಾತಾಡ್ಸ್ಕೊಂಡು ಜೊತೆ ಸ್ವಲ್ಪ ಹೊತ್ತು ಆಟ ಆಡಿ ಇದ್ಬಿಟ್ಟು ಹೋಗ್ತಾರೆ. ಮತ್ತು ಫ್ರೆಂಡ್ಸ್, ಅವನಿಗೆ ಬಾಲ್ ಅಂದರೆ ಎಷ್ಟು ಇಷ್ಟ ಅಂತೀರಾ? ಬಾಲ್ ಇದ್ದರೆ ಸಾಕು ಅವನಿಗೆ, ಬೇರೆ ಏನೂ ಬೇಡ. ಬಾಲ್ ಅಂತ ಬಾಲಿಂದನೇ ಓಡಾಡ್ತಿರ್ತಾನೆ. ಇವಾಗ ತುಂಬ ಚಳಿ ಇದೆ ಊರಲ್ಲಿ. ಅವನಿಗಿದೆಲ್ಲ ಕವರ್ ಮಾಡಿದ್ರೇ, ಇಲ್ಲ ಅಂತಂದರೆ ನೆಗಡಿ ಶೀತ ಅಂತ ಆಗಿಬಿಡುತ್ತೆ. ಎಷ್ಟು ಚಳಿ ಇದೆ ಅಂದರೆ 7:30 8 ಆದ್ರೂ ಇನ್ನೂ ಚಳಿ ಕಡಿಮೆ ಆಗಿರಲ್ಲ. ಬಿಸಿಲು ಕೂಡ ಬಂದಿಲ್ಲ ಇವತ್ತು ಊರಲ್ಲಿ. ಸೊ ಹಾಗಾಗಿ ಅವನ್ನ ಫುಲ್ ಪ್ಯಾಕ್ ಮಾಡಿ ಡೋರ್ ಕ್ಲೋಸ್ ಮಾಡ್ಕೊಂಡು ಹೊರಗಡೆ ಆಟ ಆಡಿಸ್ತಾ ಇದ್ದೀವಿ. ಮತ್ತು ಇವತ್ತು ಒಂದು 8:30 ಪೂಜೆ ಮುಗೀತು. ಪೂಜೆ ಮುಗಿಸ್ಕೊಂಡು ಮತ್ತು ಈಗ ಅಮ್ಮ ಅಷ್ಟರಲ್ಲಿ ಅಡುಗೆ ಮಾಡಿದ್ದಾರೆ. ನೋಡಿ, ಹಾಕಿರೋ ಟೋಪಿನೂ ತೆಗೆದ್ಬಿಟ್ಟು ಈಗ ತಲೆ ಕೆರ್ಕೊಂತ ಕೂತಿದ್ದಾನೆ. ಅವನಿಗೆ ಈ ಟೋಪಿ ಸ್ವೆಟರು ಇದೇನೂ ಹಾಕ್ಬಾರ್ದು. ನಾನು ಹೆಂಗಿರ್ತಾನೋ ಹಂಗೆ ಬಿಟ್ಬಿಟ್ರೆ ಹೆಂಗಿರ್ತಾನೆ ಅಂದರೆ ನೋಡಿ, ಬಾಲಲ್ಲಿ ಆಟ ಆಡ್ತಿರೋದು ಹೇಗೆ ಆಟ ಆಡ್ತಿದ್ದಾನೆ ಅಂತ. ಕ್ಯಾಚ್ ಅಂತ ಕ್ಯಾಚೆಸ್ಕೊಂಡು ಆರಾಮಾಗೆ ಆಟ ಆಡಿಕೊಂಡು ಇರ್ತಾನೆ. ಮತ್ತು ಹಾಗೆ ಸ್ವಲ್ಪ ಅವನ ವಾಯ್ಸ್ದು ಸ್ವಲ್ಪ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್, ನೋಡ್ಕೊಂಡು ಬನ್ನಿ. ಹೋಗಿ ತಗೊಂಬ, ಹೋಗಿ ಬೇಗ. ಹೋಯ್ತು ಬಾಲ್. ಕ್ಯಾಚ್. ಕ್ಯಾಚ್ ಕ್ಯಾಚ್. ಹೆಂಗ ಪಳೋದು ನೀನು? ಆ ಬಾಯ್ಲಿ ಅಳೋದು ಹೆಂಗೆ ತೋರಿಸು ಬಬ್ಬು. ಹೋಗಿ ತಗೊಂಬ, ಹೋಗಿ ಬೇಗ. ಹೋಯ್ತು ಬಾಲ್. ಓಕೆ ಫ್ರೆಂಡ್ಸ್, ಈಗ 8:30 ಆಗಿದೆ. ಈಗ ಮನೇಲಿ ಪೂಜೆ ಆಯಿತು. ಸೊ ಅದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೋಡಿ, ನಮ್ಮ ಮನೇಲಿ ಪೂಜೆ. ನಮ್ಮ ಮನೆ ದೇವ್ರು ಬಂದು ರಂಗನಾಥ ಸ್ವಾಮಿ. ಇದು ನಮ್ಮ ದೇವ್ರ ಮನೆ. ಹೇಗಿದೆ ಫ್ರೆಂಡ್ಸ್ ಪೂಜೆ? ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೀಗೆ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಗೆ ಇನ್ನೂ ನನ್ನವೆಲ್ಲ ವೀಡಿಯೋಸು ನಾನು ನಿಮಗೆ ಶೇರ್ ಮಾಡ್ತಾ, ನನ್ನ ಕುಕ್ಕಿಂಗ್ ವೀಡಿಯೋಸ್ ಕೂಡ ನಾನು ಶೇರ್ ಮಾಡ್ತೀನಿ. ಮತ್ತು ಹಾಗೆ ಆಚೆ ಬಂದು ನೋಡಿ ವೆದರ್ ಹೇಗಿದೆ ಅಂತ. ಆಚೆ ಫುಲ್ಲು ಚಳಿ. ಹೇಗೆ ಅಂದರೆ ಮಳೆ ಬರೋ ಥರ ಸಣ್ಣ ಸೋನೆ ಮಳೆ ಕೂಡ ಬರ್ತಿದೆ ಇವಾಗ ಊರಲ್ಲಿ. ಅಷ್ಟು ನನಗೆ ಸ್ವಲ್ಪ ಬೆಳಗ್ಗೆ ಎದ್ದು ನಾನು ಇನ್ನೂ ಏನೂ ತೊಗೊಂಡಿರಲಿಲ್ಲ. ಬಿಸಿ ನೀರಲ್ಲಿ ಕುಡಿದು ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಈಗ ಹಂಗೆ ಒಳಗಡೆ ಬಂದು ಸ್ವಲ್ಪ ಟೀ ಕಾಯಿಸ್ಕೊಳ್ಳೋಣ ಅಂತೇಳಿ ಟೀ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೀ ಕೂಡ ರೆಡಿ ಆಯಿತು. ಈಗ ಕುತ್ಕೊಂಡು ಸ್ವಲ್ಪ ಹೊತ್ತು ಟೀ ಕುಡಿದ್ಬಿಟ್ಟು ಮತ್ತು ಮಗ ಆಟ ಆಡ್ತಿರೋದೆಲ್ಲ ನೋಡ್ಕೊಂಡು ಆರಾಮಾಗಿ ಕೂತಿದ್ದೆ. ನೋಡಿ, ಅವನು ಬೆಳಗ್ಗೆ ಇದ್ದೇನೋ ತಿಂತಿದ್ದಾನೆ. ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಇದ್ದರೆ ಅವನಿಗೆ ಡೈಲಿ ಎದ್ದಿದ ತಕ್ಷಣ ಫ್ರೂಟ್ಸ್ ಕೊಡ್ತಿದ್ದೆ. ಇವತ್ತು ಮೇಲೆ ಫ್ರೂಟ್ಸ್ ಖಾಲಿ ಆಗಿರೋದ್ರಿಂದ ಅಳ್ತಿದ್ದಕ್ಕೆ ಅವ್ರ ಅಜ್ಜಿ ಹೋಗ್ಬಿಟ್ಟು ಕುರ್ಕುರೆನ ಏನೋ ತಂದು ಕೊಟ್ಟಿದ್ದಾರೆ. ಕುತ್ಕೊಂಡು ತಿನ್ಕೊಂಡು ಕೂತಿದ್ದಾನೆ ಆರಾಮಾಗೆ. ಓಕೆ ಫ್ರೆಂಡ್ಸ್, ಇವಾಗ ಅವನಿಗೆ ನಾನು ತಿಂಡಿ ರೆಡಿ ಮಾಡಬೇಕು. ಅವನಿಗೆ ಇವತ್ತು ನಾನು ರವೆ ಉಪ್ಪಿಟ್ಟು ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಅದೊಂದು ರೆಸಿಪಿ ಒಂದು ಚಿಕ್ಕ ಕ್ಲಿಪ್ ತೊಗೊಂಡಿದ್ದೀನಿ, ತೋರಿಸ್ಕೊಂಬರ್ತೀನಿ. ಬನ್ನಿ ಫ್ರೆಂಡ್ಸ್, ರೆಸಿಪಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕಬೇಕು. ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಒಂದು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಬೇಕು. ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಮತ್ತು ಕ್ಯಾರೆಟು ಮತ್ತು ಟೊಮೊಟೊ
ಅದು ಎರಡು ಹಚ್ಚಿಟ್ಕೊಂಡಿರೋದು ಹಾಕ್ಬಿಟ್ಟು ಅದು ಕ್ಯಾರೆಟ್ ಗ್ರೇಟ್ ಮಾಡ್ಕೊಂಡಿದ್ದೀನಿ, ಟೊಮೊಟೊ ಸಣ್ಣದಾಗಿ ಹಚ್ಕೊಂಡಿದ್ದೀನಿ, ಅದೆರಡು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಆಗಬೇಕು. ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು ನಿಮಿಷ ಅಥವಾ 2 ನಿಮಿಷ ಚೆನ್ನಾಗಿ ಫ್ರೈ ಆಗೋಗ್ಬಿಡುತ್ತೆ. ಕ್ಯಾರೆಟ್ ಬೇಗ ಸ್ಮೂತ್ ಆಗಿಬಿಡುತ್ತೆ, ಟೊಮೊಟೊ ಮತ್ತು ಕ್ಯಾರೆಟು. ಮತ್ತು ಅದಕ್ಕೆ 1 ಗ್ಲಾಸ್ ನೀರು ಆ್ಯಡ್ ಮಾಡಬೇಕು. ನಾವೆಷ್ಟು ರವೆ ತೊಗೋತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಪಾಪುಗೆ 3 ಸ್ಪೂನ್ ರವೆ ಹಾಕಿದ್ರೆ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ನೀರು ಹಾಕ್ತೀನಿ. ನೀರು ಹಾಕ್ಬಿಟ್ಟು ಮತ್ತು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು, ಇನ್ನು ಜಾಸ್ತಿ ಕೊಡಬಾರ್ದು ಮಕ್ಳಿಗೆ ಇವಾಗ ಉಪ್ಪು. ಏನಂದರೆ ಪಾಪುಗೆ 1 ವರ್ಷ ಆಗಿರೋದ್ರಿಂದ ಸ್ವಲ್ಪ ಆ್ಯಡ್ ಮಾಡ್ತಿಲ್ಲ, ಮಕ್ಳಿಗೆ ಟೇಸ್ಟ್ ಸಿಗಲ್ಲ, ಅವ್ರು ತಿನ್ನಲ್ಲ. ಮತ್ತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಮತ್ತು ಅದು ಚೆನ್ನಾಗಿ ಮಳ್ಳಿದ್ಮೇಲೆ ರವೆ ಬಿಡಬೇಕು. ಒಂದು 5 ನಿಮಿಷ ಚೆನ್ನಾಗಿ ಮಳಿಸ್ಬೇಕು ಅದನ್ನು, ಮತ್ತು ರವೆ ಬಿಡಬೇಕು. ಇಲ್ಲಿ ನನ್ನ ಹತ್ರ ರವೆ ಬಿಟ್ಟು ಕ್ಲಿಪ್ಪಿಂಗ್ಸ್ ಡಿಲೀಟ್ ಆಗಿಬಿಟ್ಟಿದೆ. ಸೊ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೇನಾದರೂ ಬೇಬಿ ಫುಡ್ಸ್ ಏನಾದರೂ ಕೊಡೋದು ನಾನು ಕೊಡೋದೆಲ್ಲ ನಿಮಗೆ ಬೇಕು, ನೀವು ತಿಳ್ಕೊಬೇಕು ಅಂದರೆ ನನ್ನ ಪಾಪುಗೆ ಕೊಡೋ ಎಲ್ಲ ರೆಸಿಪೀಸು ನಿಮಗೆ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನನಗೆ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ. ನಾನು ನಿಮ್ಗೆ ಇನ್ನೂ ಎಂಟರ್ಟೈನ್ಮೆಂಟ್ ವೀಡಿಯೋಸ್, ನನ್ನ ಮಗನ ವೀಡಿಯೋಸ್ಗಳೆಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಂದು ಇದೇ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಎಲ್ಲಾದರೂ ತಪ್ಪಿದರೆ ದಯವಿಟ್ಟು ನನ್ನ ಕ್ಷಮಿಸಿ. ನೋಡಿ, ಪಾಪು ಇವಾಗ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಟಿ ವಿ ನೋಡಿಕೊಂಡು. ಇದು ನಾನು ಯಾವಾಗಲೂ ಮಾಡ್ಕೊಂಡಿರೋ ವೀಡಿಯೋ, ಈಗ ಹಂಗೆ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.